ಆಟವನ್ನು ಆಡ್ತಾ ಇದ್ದಾರೆ ಹರೀಶ್. ತಾನು ಆಡಿದ ಪ್ರಥಮ ಪಂದ್ಯದಲ್ಲೂ ಕೂಡ ಮ್ಯಾಚ್ ಪಡೆದುಕೊಂಡಂತ ಆಟಗಾರ. ಮುಖ್ಯ ಆಯೋಜಕರು ಕೂಡ ಬಹಳ ಶುದ್ಧವಾದ ತೀರ್ಪನ್ನು ನೀಡ್ತಾ ಇದ್ದಾರೆ. ಎಕ್ಸ್ಟ್ರಾ ಸುಖವಾಗಿ ಅಧಿಕಾರಿಗಳು ಕೂಡ ಹೇಳಿಕೆಯನ್ನು ಕಂಡುಕೊಳ್ತಾ ಇದೆ. ಸೇರ್ಪಡೆ ಬರ್ತಾ ಇದೆ. 20 ವರ್ಗಾವಣೆ ಚರ್ಚೆ ಹಂತದಲ್ಲಿ 20 ಓಟಗಳ ನೋಡೋ ಸೂಕ್ಷ್ಮವಾಗಿ ಆಚರಿಸ್ತಾ ಇದೆ ಯಂಗ್ ಸ್ಟಾರ್ಸ್ ಚೆನ್ನೈ. ಸರಿ ಸ್ವಲ ಸುಮಧ್ರದ ಪಂದ್ಯವಾಡ್ತಾ ಇದೆ. ಆಟಗಾರ ಹರೀಶ ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಕೊಡಬೇಕು. ಚಾಮರಾಜನಗರದ ಆಟಗಾರ ಗೋವರ್ಧನ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. ಕೂಡ ಅಧ್ಯಯನ ಕಾಣ್ತಾ ಇದೆ. ಅವರ ಪೂರೈಕೆ 20 ಇದೆ. 23 ವಿಕೆಟ್ಸ್. ಗರಿಷ್ಠ ಮೊತ್ತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಯಕ್ಷ ಆಟಗಾರರು. ಜಲ್ದಿ ಎತ್ತೆ ಬರ್ತಾ ಇದೆ. ಕೇವಲ ಒಬ್ಬರ ಪ್ರಯತ್ನದಲ್ಲಿ ಮಾತ್ರ ಅವಕಾಶವನ್ನು ನೀಡಿದ್ರು. ಒಬ್ಬರು ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಹಂತದಲ್ಲಿ 12 ಚಂದ ಒಟ್ಟಾರೆ ಮೊತ್ತವು ಕೂಡ ಕಾಲಶತಕ ಪೂರೈಕೆಯನ್ನು ದಾಖಲಿಸ್ತಾ ಇದೆ. 25, 25, 20. ಅದೇ ರೀತಿ ಪಂದ್ಯಕೂಟ ಮುಖ್ಯ ಆಯೋಜಕರ ಪೇಟೆಯವರಾಗಿರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು ರೆಡ್ಡಿ ಅವರು ಕೂಡ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಪಂದ್ಯಕೂಟ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿ
ಮಾಡ್ತಾ ಇದ್ದಾರೆ ಅವರು ಕೂಡ ಹೊಸ ಬೌಲರ್ ಯೋಗಿ ಮೊದಲ ಚೆಂಡು ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತೋರ್ಪಡಿಸ್ತಾ ಇದ್ದಾರೆ ಸತೀಶ್ ಮತ್ತು ಹರೀಶ್. Ish. ಈತ ನಡುವೆ ನೆಟ್ಟ ನೆರೆದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಫ್ರೆಂಡ್ ಚಂಡಿನಲ್ಲಿ ಕೇವಲ ಒಂದರ ಸೇರ್ಪಡೆ ಮಾತ್ರ ಅಂಕಪಡೆಯನ್ನು ಆವರಿಸ್ತಾ ಇದೆ. ತಂಡದ ಮೊತ್ತವೂ ಕೂಡ ಈ ಹಂತದಲ್ಲಿ 27 ಓಟಗಳು. 3 ಚೆಂಡು ಇನ್ನೂ ಕೂಡ ಬಾಕಿ 3ನೇ ಓವರ್ನಲ್ಲಿ. ರಿವರ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ತನ್ನ ನಡುವೆ ಬಾಯಿಮುಖ್ಯವಾಗಿ 2ರ ಸೇರ್ಪಡೆ. ಗೋಟದ ಹಿಂಬದಿಯ ಹಂತದಲ್ಲಿ ಬಾಯಿಮುಖ್ಯವಾಗಿ 2 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 3ನೇ ದಶಕದ ಹಂಚಿನ ಪೂರೈಕೆಯನ್ನು ಕಾಣ್ತಾ ಇದೆ. 30-30. ಬೆರೋಸಿನ ಹೊಡೆದ ಕೆತ್ತವನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಈ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಯೋಗಿ. ಮೊದಲ ಒಂದು ಡಾಟ್ ಬಾಲ್ ಅನ್ನು ಕೂಡ ದಾಖಲಿಸಿದ್ರು. ಕೊನೆಯ ಚೆಂಡು ಕೂಡ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. KVR ಕಪ್ ಬಹಳಷ್ಟು ಉತ್ತಮರಿತ ಪಂದ್ಯಾಟ. ಯುವ ಪೀಳಿಗೆಗಳಿಗೆ ಬಹಳಷ್ಟು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಪಂದ್ಯಾಕೂಟವೂ ಕೂಡ. ಭರ್ಜರಿ ಬೇಸೊಂದ ಪ್ರಯತ್ನವನ್ನು ದಾಖಲಿಸಿದ್ರು. ಸ್ಕ್ವೇರ್ ಲೆಗ್ ಹಂಚಿನಲ್ಲಿ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ ಹರೀಶ್. ಒಂದು ಓಟವನ್ನು ದಾಖಲಿಸಿದ್ರು. ಓವರ್ ಕೂಡ ಮುಕ್ತಾಯ. 18 ಚೆಂಡಿನ ಬಳಿಕ 31. ಇನ್ನು 5 ನಿಮಿಷ ಬಾಕಿ ಇದೆ. ತಂಡದ ಒಟ್ಟು ಮೊತ್ತ 31. 12 ಚೆಂಡುಗಳ ಪಂದ್ಯಾಟ ಕೂಡ ಬಾಕಿ. ಹೊಸ ಬೌಲರ್ ಮುಖೇಶ್. 4ನೇ ಮುಖೇಶ್ ಬಳಸ್ತಾ ಇದ್ದಾರೆ. ಬೆರೋಸಿನ 6ರ್ನ ಹೀರೋ ಹರೀಶ್ ಸ್ಟ್ರೈಕರ್ ಅಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನ ಮುಖೇಶ್ ದಾಖಲಿಸಿದ್ರು. ಓಟಗಳಿಗೆ ಅವಕಾಶಗಳು ನೀಡ್ತಾ ಇಲ್ಲ. ಮೊದಲ ಪಂದ್ಯದಲ್ಲಿ ಬಲಿಷ್ಠವಾಗಿ 6 ಬೌಂಡರ್ ದಾಖಲಿಸಿರ್ತಕ್ಕಂಥ ಹರೀಶ್ 2ನೇ ಪಂದ್ಯದ ಹಂತದಲ್ಲಿ ಓಟಗಳು ದಾಖಲಿಸ್ತಾ ಇಲ್ಲ. ಬೆರೋಸಿನ ಹೊಡೆತ ತನ್ನ ಮುಖ್ಯವಾಗಿ ಹೈ ಲೆಫ್ಟ್ ಶಾಟ್ ಅನ್ನು ದಾಖಲಿಸಿದ್ರು. ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ವಿನ ಕಾಣ್ತಾ ಇಲ್ಲ. ಓಟಗಳ ಸಂಖ್ಯೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸದ್ಯದ ಹಂತದಲ್ಲಿ ಅವಳಿಯ ಪೂರೈಕೆ. 2 ಓಟಗಳ ಸೇರ್ಪಡೆ ಮುಖ್ಯವಾಗಿ ತಂಡದೊಟ್ಟು ಮೊತ್ತ 33. ಕ್ರಿಕೆಟ್ ಜಗತ್ತಿನ ಅದೃಷ್ಟ ಒಂದು ಸಂಖ್ಯೆಯನ್ನು ಕಾಣ್ತಾ ಇದೆ. 3-3 33. ರಿವರ್ ಶಾಟ್ ತಾನ್ ಮುಖ್ಯವಾಗಿ ಬ್ಯಾಂಗ್ ಬ್ಯಾಂಗ್ ಶಾಟ್ ಬೂಮ್ 6. 6 ಓಟಗಳು.
ಹೊಸ ಬ್ಯಾಟರ್ ಅಂಕಣ ಒಳಭಾಗದ 8 ಪಡಿತಾ ಇದ್ದಾರೆ ಸಿಬಿ. ಐತ ನಡುವೆ ಹೊಸ ಆಟಗಾರ ಓವರ್ನ 5ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. 4ನೇ ಓವರ್ನ 5ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. SSC ದಾಖಲೆಯ ಪಂದ್ಯಾಕೂಟ ನಡೀತಾ ಇದೆ. ಹಗಲು ರಾತ್ರಿಯ ಒಂದು KVR ಕಪ್ ಜೂನಿಯರ್ ಟ್ರೋಫಿಯ ಹೋರಾಟ. 4 ದಿನಗಳ ಕಾಲದ ಪಂದ್ಯಾಟ. 3ನೇ ದಿನದ SSC ಹೋರಾಟಗಳು ಕೂಡ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ. ಈತ ನಡುವೆ ತಟ್ಟುವಂತ ಪ್ರಯತ್ನವನ್ನು ಮಾಡಿದ್ರು. ಶಾರ್ಟ್ ಪಾಯಿಂಟ್ ಹಂತದಲ್ಲಿ 1ರ ಸೇರ್ಪಡೆ ಶಿಬಿ ದಾಖಲಿಸಿದ್ರು. ಎದುರಿಸಿದ ಮೊದಲ ಚೆಂಡಿಗೆ 4 ನಿಮಿಷ ಬಾಕಿ ಉಳಿತಾ ಇದೆ. ಲಾಸ್ಟ್ 4 ಮಿನಿಟ್ಸ್. ಸದೇಶ್ಗೆ ಬಿಟ್ಟಿದ್ದಕ್ಕಂಥ ಚೆಂಡು. ಇತ ನಡುವೆ ಹೋದರ್ಯಾಗಾತ ವಿಕೆಟ್ಸ್ ಪತನ. ಗುಟ್ಟದ ಹೆಂಬದಲ್ಲಿ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಮತ್ತೆ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಸದೇಶ್ ಕೂಡ ವಾಪಸ್ ಆತಿಯನ್ನ ಕಾಣ್ತಾ ಇದ್ದಾರೆ. ಈ ಹಂತದಲ್ಲಿ 2ನೇ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಯಂಗ್ ಸ್ಟಾರ್ಸ್ 11 ಚೆನ್ನೈ. ಹೊಸ ಬ್ಯಾಟರ್ ಅಂಕಣ ಒಳಭಾಗದ 8 ಹಂತದಲ್ಲಿ ಬಾಲ. ಇಪ್ಪತ್ತ 4 ಚೆಂಡುಗಳ ಬಳಿಕ 40 ಓಟವನ್ನು ದಾಖಲಿಸ್ತಾ ಇದೆ. ಟೋಟಲ್ ಸ್ಕೋರ್ 40. ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್. ಒಂದೇ ಹಿಡಿಯೋ ಮಾಮ್. ಎಂಟನ್ನ ಪಡಿತಾ ಇದ್ರೆ ಮೊದಲ ಸ್ಟ್ರೈಕರ್ ಪಡಿಬೇಕಾಗ್ತದೆ. ಅಂತಿಮ ಓವರ್ನ 3ನೇ ಚೆಂಡನ್ನು ಎದುರಿಸುವಂತಲ್ಲಿ ದಾಂಡನ ಬೇಯಿಸಬೇಕಾಗ್ತದೆ. ಯಂಗ್ ಸ್ಟಾರ್ ಚೆನ್ನೈ ಆಟಗಾರ ಯೂನುಸ್ ಮೊದಲ ಸ್ಟ್ರೈಕರ್ ಅಲ್ಲಿ. ಯೂನುಸ್ಗೆ ಎಸೆತಕ್ಕಂತ ಚೆಂಡು ತನ್ಮುಖೇನವಾಗಿ ಕೂಡ ಸ್ಟ್ರೈಕರ್ ಅನ್ನು ಬದಲಿಸುವ ಪ್ರಯತ್ನದ ಹಂತದಲ್ಲಿ ಮತ್ತೆ ರನ್ ಔಟ್. ಯೂನುಸ್ ಹೋದ ಹಾದಿಯಲ್ಲಿ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. ಬ್ಯಾಕ್ ಟು ದಿ ಪವಿಲಿಯನ್. ಅಂತಿಮ ಚೆಂಡು ಲಾಸ್ಟ್ ಬಾಲ್ ಫಾರ್ ಇನ್ನಿಂಗ್ಸ್ ಮ್ಯಾಚ್. ಕೇವಲ 3 ಓವರ್ಗಳಿಗೆ ಮಾತ್ರ ಅಂತಿಮ ಓವರ್ ಅವಕಾಶವನ್ನು ಮಾಡಿಕೊಡುವ ಎಲ್ಲೂ ಪ್ರಮುಖ ವಿಕೆಟ್ಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಮುಕ್ತಾಯ ಗಣಿತಗಳ 30 ಓವರ್ಗಳಲ್ಲಿ ಚೆನ್ನೈನ ತಂಡ 43 ಓಟವನ್ನು ದಾಖಲಿಸಿ 4 ವಿಕೆಟ್ ನಷ್ಟವನ್ನು ಕಾಣುತ್ತಾ ಇದೆ.
ದಾಂಡಿಗೆ ಚೆಂಡಿನ ಒಂದು ಸ್ಪರ್ಶನ ನೀಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಸುಂದರತೆ ಎಸೆತ ಆರಂಭಿಕ ಚೆಂಡಿನಲ್ಲಿ ಕಾಣ್ತಾ ಇದೆ. ಈತ ನಡುವೆ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಕಾಣ್ತಾ ಇದೆ. ಓಟಗಳ ಸಂಖ್ಯೆಯು ಕೂಡ ಎರಡನೇ ಚೆಂಡಿನಲ್ಲಿ ಪೂರೈಸಿಕೊಳ್ತಾ ಇದೆ. ಫೋಲ್ಟಾ ಸೆಂಡೋ ಲಾಂಗಾಲ್ ಮೇಲ್ಭಾಗದಲ್ಲಿ ಬೆರೋಸಿನೊಂದು ಹೊಡೆತ. ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಬೌಟರ್ ಅಟ್ಟಾಯಿಸಿಕೊಂಡ್ರು. ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾ ಇದ್ರೆ ತಂಡದ ಮೊತ್ತವು ಕೂಡ 2ಕ್ಕೆ ತಲುಪ್ತಾ ಇದೆ. ಬೆರೋಸಿನ ಲೆಕ್ಕಾಚಾರದ ಹಂತದಲ್ಲಿ ಕಿಚ್ಚ ಕೇವಲ ಸ್ಟ್ರೈಕರ್ ಬದಲಿಸುವ ಪ್ರಯತ್ನಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಸುಂದರತೆ ಹೊಡೆತ. ಶಾರ್ಟ್ ಬಾಂಡ್ ಹಂತದಲ್ಲಿ ಬಹಳ ಶುದ್ಧ ಬಂದಿದೆ. ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ನಡುವೆ ವಿಕೆಟ್ಸ್ ಪತನ. ಎಸ್ ಓಪಾಸಾತಿ ஒரு பேட்ஸ்மேன் எடுத்துட்டு ಹೊಸ ಬ್ಯಾಟರ್ ಜೇಮ್ಸ್ ಮೊದಲ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಎಡಚಿ ಆಟಗಾರ ಕೂಡ ಅದ್ಯಾವ ರೀತಿ ನಂಬಿಕೆ ಒಂದು ಪಂದ್ಯಾಟವನ್ನು ಆಡ್ತಾರೆ. ರಿಯಲ್ ಫೈಟರ್ಸ್ ನ ಪರವಾಗಿ ಕಾದು ನೋಡಬೇಕಾಗ್ತದೆ.
ಪಾಲಕರಲ್ಲಿ ಅಲ್ಪ ಮಟ್ಟಿಗೆ ಬದಲಾವಣೆ ತೋರ್ಪಡಿಸ್ತಾ ಇದ್ದಾರೆ. ಈ ನಡುವೆ ಬೆರೋಸನ ಹೊಡೆತ ಲಿಫ್ಟೆಡ್ ಆಗಿ ಕಾಣ್ತಾ ಇದೆ. ಕ್ಯಾಚನ್ನ ಪಡಿತಾ ಇದ್ರೆ ಮತ್ತೆ ವಿಕೆಟ್ಸ್ ಪತನ. ಬಹಳ ಶ್ರೋತಮರಿತದ ಎಸೆತಗಳ ಹಂತದಲ್ಲಿ ಕಿಚ್ಚ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಗಳ ಆಘಾತವನ್ನು ನೀಡ್ತಾ ಇದ್ದಾರೆ. ಬಂದ ಹಾದಿಯಲ್ಲಿ ಸುಂಕವಿಲ್ಲದ ವಾಪಸ್ ಸಾಧ್ಯನ ಕಾಣ್ತಿದ್ದಕ್ಕಂಥ ಬ್ಯಾಟರ್ ಕೂಡ ಜೇಮ್ಸ್. KVR ಕಪ್ 2025 ಜೂನಿಯರ್ ಟ್ರೋಫಿಯ ಹೋರಾಟ ಬಹಳಷ್ಟೊಂದು ಸುಂದರತೆಯಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯಾಟ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ ಇವರ ಮುಂದಾಳತಲ್ಲಿ ಜರುಗಿ ಬರ್ತಿರ್ತಕ್ಕಂಥದ್ದು ಕರುನಾಡಿನ ಒಂದು ದಾಖಲೆಯ ಪಂದ್ಯ ಕೂಟದೊಂದು ಗುರುತನ್ನ ಕಾಣ್ತಾ ಇದೆ. ಹೊಸ ಬ್ಯಾಟರ್ ಸುಫಿಯಾನ್ ಮೊದಲ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಬಾಲಾ ಹೊಸ ಬೌಲರ್. ಎರಡನೇ ಓವರ್ ಪ್ರಗತಿಯ ಹಂತದಲ್ಲಿ ಮೊದಲ ಚೆಂಡಿಗೆ ಓಟವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬೆರೋಸಿನ ಹೊಡೆತವನ್ನ ಲೆಕ್ಕಾಚಾರ ಗೋಟದ ಹಿಂಬದಿಯ ಪಾಲಕ ಕ್ಯಾಚ್ ಅನ್ನ ಪಡೀತಾ ಇದ್ದಾರೆ. ಬಾಲಾ ಎರಡನೇ ಚೆಂಡಿನಲ್ಲಿ ಬ್ರೇಕ್ ಥ್ರೂ ಅನ್ನ ಪಡ್ಕೊಂಡಿರ್ತಕ್ಕಂಥ ಬೌಲರ್ ಕೂಡ ಮೂರನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ರಿಯಲ್ ಫೈಟರ್ಸ್ ಒಂದು ನಾಟಕೀಯ ಕುಸಿತವನ್ನ ಕಾಣ್ತಾ ಇದೆ. ನಂಬುಗೈ ಒಂದು ಪಂದ್ಯಾಟವನ್ನ ಆಡ್ತಾ ಇಲ್ಲ. ಈ ಹಂತದಲ್ಲಿ ಎರಡು ಓಟವನ್ನು ದಾಖಲಿಸುವಂತಲೇ ಪ್ರಮುಖ ಮೂರು ಹೋದಾರಿಯನ್ನ ಕಳ್ಕೊಳ್ತಾ ಇದೆ. ಸಂಜಯ್ ಹೊಸ ಬ್ಯಾಟರ್. ಮೂರನೇ ಚೆಂಡನ್ನು ಎದುರಿಸುವ ಹಂತದಲ್ಲಿ ದಾಂಡನ ಬೀಸುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ರಿಯಲ್ ಫೈಟರ್ಸ್ ತಂಡವು ಕೂಡ ಅಲ್ಪ ಮಟ್ಟಿಗೆ ಸೋಚನೆಗೆ ಸಿಲುಕ್ತಾ ಇದೆ. ಸುಂದರತೆ ಎಸೆತಗಳ ಹಂತದಲ್ಲಿ ವೈಡ್ ಬಾಲ್ಗಳ ಸೂಚನೆ ಬರ್ತಾ ಇದೆ. ಅತಿಕ್ರಮ ಹೆಚ್ಚುವರಿಯ ಉಚಿತ ಓಟಗಳ ಸೇರ್ಪಡೆ. ತಂಡದ ಮೊತ್ತವು ಕೂಡ 3ಕ್ಕೆ ತಲುಪ್ತಾ ಇದೆ. 44ರ ಒಂದು ಟಾರ್ಗೆಟ್ ಅನ್ನ ಬೆನ್ನಟ್ಟಿರ್ತಕ್ಕಂಥ ತಂಡವು ಕೂಡ ನಿರೀಕ್ಷಿತ್ ರಿಯಲ್ ಫೈಟರ್ಸ್ ತಂಡ. ಈ ನಡುವೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾಸ್ ಬಾಲಾ ಉಚಿತಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಮತ್ತೆ ಏರಿಕೆಯನ್ನ ಪಡ್ಕೊಳ್ತಾ ಇದೆ. ಸತತ 3 ಎಕ್ಸ್ಟ್ರಾಸ್ ರೂಪಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಬಾಲಾ ಮೊದಲ ಚೆಂಡಿನಲ್ಲಿ ವಿಕೆಟ್ ಪಡ್ಕೊಂಡ್ರು. ಈ ಹಂತದಲ್ಲಿ ಕೂಡ ಎಕ್ಸ್ಟ್ರಾಸ್ಗಳಿಗೆ ಬಹುತೇಕವಾಗಿ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 5ರಲ್ಲಿ ಸಾಗ್ತಾ ಇದೆ ಪಂದ್ಯಾಟ. 5 ರನ್ಸ್. ಬ್ಲಾಕ್ ಸದವನ್ನು ದಾಖಲಿಸಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 3 ಚೆಂಡಿನ ಪಂದ್ಯಾಟ ಇನ್ನೂ ಕೂಡ ಬಾಕಿ. ಬಿರುಸಿನ ಹೊಡೆತ ನೆಟ್ಟ ನೆರದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಸುಂದರತೊಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಯಂಗ್ಸ್ಟರ್ಸ್ ಆಟಗಾರರು ಬಹಳ ಶೋಧ
ಡಾಟ್ ಬಾಲ್ ಆಗ್ತಾ ಇದೆ, ಓಟುಗಳು ಬರ್ತಾ ಇಲ್ಲ. ತಂಡ ಮತ್ತು 6ರಲ್ಲಿ ಸಾಗ್ತಾ ಇದೆ. ಕೊನೆಯ ಒಂದು ಎಸೆತ 2ನೇ ಓವರ್ನಲ್ಲಿ ಬಾಕಿ. அஞ்சு கோல் ஆடவே இல்லை. கேட்சுடா. ರಿವರ್ಸ್ ಶಾಟ್ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಕ್ಯಾಚ್ ಮಾಡುವಂತ ಅವಕಾಶ ನಂಬಲ ಸಾಧ್ಯತೆಯಲ್ಲಿ ರನ್ನಿಂಗ್ ಮುಖ್ಯವಾಗಿ 1 ಹ್ಯಾಂಡ್ ಕ್ಯಾಚ್ ಅನ್ನು ಪಡಿತಾ ಇದ್ದಾನೆ ಯಂಗ್ಸ್ಟರ್ ಚೆನ್ನೈ ಆಟಗಾರ. No broker home cleaning services will ensure that your space is germ. ಬಹಳ ಶೂತಮರಿತ ಕ್ಯಾಚ್ ಕೂಡ. ಆಕಾಶ್ ಬಹಳ ಶುದ್ಧಮತ್ತದ ಕ್ಯಾಚ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಹೊಸ ಬೌಲರ್ ಬಳಿಕ ಕಿಚ್ಚ 3ನೇ ಓವರ್ ಮೊದಲ ಚೆಂಡಿನ ಎಸೆಯುವಂತೆ ಸ್ಕ್ವೇರ್ ಲೆಗ್ ಹಂತದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ಭುವನ್ ಹೊಸ ಆಟಗಾರ ತಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೈಡ್ ಬಾಲ್ಗಳ ಸೂಚನೆ ಬರ್ತಾ ಇದೆ. ಕಿಚ್ಚ ಕೂಡ ಮತ್ತೆ ಬಹುತೇಕವಾಗಿ ಎಕ್ಸ್ಟ್ರಾಸ್ಗೆ ಎಷ್ಟೇ ಸೋಡ ಯೋಚಿಸಿ ಕೊಡಿ. ಬಹಳ ಶುದ್ಧಮತೆ ಎಸೆತ. ಈತ ನಡುವೆ ರಿಸ್ಕಿ ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ನೇರವಾಗಿ ಕ್ಷೇತ್ರ ರಕ್ಷಣೆ ಮುಂದುವರಿಸ್ತಾ ಇಲ್ಲ ಸತೀಶ್. ಬಾಬೆ ಚಾನ್ಸ್ ಬರ್ತಾ ಇಂದ ಬ್ಯಾಟ್ಸ್ಮನ್ ಒಂದರ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟಾರೆ ಮೊತ್ತವು ಕೂಡ 9ಕ್ಕೆ ತಲುಪ್ತಾ ಇದೆ. 9 ರನ್ಸ್ ಕಂಪ್ಲೀಟ್. ಸುಂದರತೆ ಎಸೆತವನ್ನ ಕಿಚ್ಚ ದಾಖಲಿಸಿದ್ರು. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಪುಣಾಂತರವಾಗಿ ಬೀಳ್ತಾ ಇದೆ. ನೋ ಬಾಲ್ ಸೂಚನೆ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ ಕಿಚ್ಚ. ತಂಡದ ಮೊತ್ತವು ಕೂಡ ಆರಂಭಿಕ ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ. ಬಳಿಕ ಫ್ರೀ ತಂಡನ ಎದುರಿಸಬೇಕಾಗ್ತದೆ. ಸುಫಿಯಾನ್ ಸ್ಟ್ರೈಕರ್ ಅಲ್ಲಿ ಸ್ಟೆಪ್ಔಟ್ ಮಾಡಿ ನೇರದ ಹೊಡೆತವನ್ನು ದಾಖಲಿಸಿದ್ರು. ಫ್ರೀಡ್ ಚೆಂಡು ಈತ ನಡುವೆಯೂ ಕೂಡ ಕೇವಲ 1ರ ಸೇರ್ಪಡೆಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಈತ ನಡುವೆ ಓವರ್ ಥ್ರೋ ಮುಖ್ಯವಾಗಿಯೂ ಕೂಡ ಓಟಗಳ ಸಂಖ್ಯೆ ಪೂರೈಸ್ತಾ ಇದೆ. 2 ಓಟಗಳ ಸೇರ್ಪಡೆ. ತಂಡದ ಮೊತ್ತವು ಕೂಡ 12ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 32 ಓಟಗಳು ಬರಬೇಕು. 2 ಚೆಂಡು ಬಾಕಿ ಉಳಿತಾ ಇದೆ. ಕಿಚ್ಚ ಬೆಟ್ಟದಾಗ 5ನೇ ಚೆಂಡು ಮತ್ತೆ ಫುಲ್ ಮಾಡುವಂತ ಪ್ರಯತ್ನ. நீ ஒரு பால் ஷாட் போடு பரவாயில்ல. நல்ல பால் இது மைண்ட். ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನೋ ಆರ್ಗ್ಯುಮೆಂಟ್. ஏய் 28 ஆனா போடு ஒரு டாட் எடு போதும்.
ಭುವನ್ ಬೌಂಡರಿಯ ಮುಖೇನವಾಗಿ ತಂಡದ ಒಟ್ಟು ಮೊತ್ತ ಡಬಲ್ 22 ಜಯಕ್ಕಾಗಿಯೂ ಕೂಡ 22ರ ಅವಶ್ಯಕತೆ. ರಿವರ್ ಶಾಟ್ ದಾಖಲಿಸುವ ಪ್ರಯತ್ನದ ಹಂತದಲ್ಲಿ ಬೌಂಡರಿಯ ಬಳಿಕ ಕಡಿವಾಣವನ್ನ ಕಾಣ್ತಾ ಇದ್ದಾರೆ. ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 10 ಚೆಂಡು ಜಯಕ್ಕಾಗಿ 22ರ ಅವಶ್ಯಕತೆ. 10ಕ್ಕೆ 22. 10 balls 22 runs need. ಲಾಂಗ್ ಆಫ್ ಅಂತಂದ್ರೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತಾನು ಮುಖ್ಯವಾಗಿ ಬೌಂಡ್ರಿ ಬೆರೋಸಿನ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಭುವನ್ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 26. 18ರ ಅವಶ್ಯಕತೆ. ಬೆರೋಸಿನ ಹೊಡೆತ ನೇರವಾಗಿ ಸಾಗ್ತಾ ಇದೆ. ಇತ ನಡುವೆ ಕೂಡ ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಪಡ್ಕೊಳ್ತು ಒಂದು ಓಟಗಳಿಗೆ ಅವಕಾಶದ ಎದುರನ್ನು ತೋರ್ಪಡಿಸ್ತಾ ಇದ್ದಾರೆ. ತಂಡದ ಮೊತ್ತವೂ ಕೂಡ 27ಕ್ಕೆ ತಲುಪ್ತಾ ಇದೆ. 27. ಈತ ನಡುವೆ ಕ್ಯಾಚ್ ಅನ್ನುತ್ತದೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮೂರನೇ ಅಂಪೈರ್ನ ತೀರ್ಪು ಬರಬೇಕಾಗ್ತದೆ. ಡಿಸಿಷನ್ ಪೆಂಡಿಂಗ್. ತಂಡವು ಕೂಡ ಅದ್ಯಾವ ನಿರ್ಧಾರ ಬರ್ತದೆ ಕಾದುಕೊಳ್ಳಬೇಕಾಗ್ತದೆ. ಕೆಲಸ ಪಡ್ಕೊಂಡು ಕೂಡ ಪೆಂಡಿಂಗ್ ಆಗಿ ಉಳಿತಾ ಇದೆ. ಇಪ್ಪತ್ತೈದಕ್ಕೆ ತಲುಪ್ತಾ ಇದೆ. ಓವರ್ ಕೂಡ ಮುಕ್ತಾಯ. ಅಂತಿಮ 6 ಚೆಂಡು ಜಯಕ್ಕಾಗಿ 16ರ ಅವಶ್ಯಕತೆ. ಲಾಸ್ಟ್ 2 minutes. 6ಕ್ಕೆ 16. ಕ್ಷಮೆಯಲ್ಲಿ 1 ನಿಮಿಷ ಬಾಕಿ. ಕೊನೆಯ 1 ನಿಮಿಷ ಬಾಕಿ ಉಳಿತಾ ಇದೆ. ಲಾಸ್ಟ್ 1 minute ಮ್ಯಾಚ್. ಎಕ್ಸ್ಟ್ರಾ ಚೆನ್ನೈ. ಲಾಸ್ಟ್ 1 minute ಮ್ಯಾಚ್. 6ಕ್ಕೆ 16. Keep a change, keep a change. Sir. Edge.
As time over, Chennai team. ಸ್ಟ್ರೈಕರಲ್ಲಿ 4-16 ರನ್ ಪಂದ್ಯಾಟ. ಏಯ್ രണ്ട് പേര് ഉള്ളിൽ നിൽക്കുന്നു. അപ്പൊ ഞാൻ പോടാ. ಇದರ ನಡುವೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾಸ್ಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ತಂಡ. ಮತ್ತೆ ಹೇಳ್ತೇನೆ ಕಾಣ್ತಾ ಇದೆ ರಿಯಲ್ ಫೈಟರ್ಸ್. ಹೊಡೆದ ಲೆಕ್ಕಾಚಾರ ಹಂತದಲ್ಲಿ ಏಯ್ ಹೊರಗಡೆ ಪೋಡಿ. ತಂಡ ಮೊತ್ತ 31 ಜನಕ್ಕಾಗಿ ಏನೇ ಎತ್ತರ ಬಾಲ್ ಇದೆ. 3 ಚೆಂಡಿನ ಮುಂದೆ 13 ಜನರವರೆಗೆ ಮತ್ತೆ ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅಬ್ಬಿ. ಓಟಿಗಳ ಸೆಟ್ಗೆ ಬರ್ತಾ ಇದೆ. ಎರಡು ಅವಶ್ಯಕತೆ. ವೈಡ್ ಬಾಲ್ ಈತ ನಡುವೆ ಎಕ್ಸ್ಟ್ರಾಸ್ 2-11 2 ಬಾಲ್ಸ್ 11 ರನ್ಸ್ ನೀಡ್. ಸೂರ್ಯನ ಕಿರಣಗಳು ಮರಮಾಚುವ ಹಂತದಲ್ಲಿ KVR ಕಪ್ನ ಲೈಟ್ಸ್ ಗಳಾನ್ ಆಗ್ತಾ ಇದೆ. ಬೀಸುವ ಪ್ರಯತ್ನದ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಬಹಳ ಉತ್ತಮತೆಯಾಗಿ ಕಾಣ್ತಾ ಇದ್ರೆ ಕೇವಲ 1ರ ಸೇರ್ಪಡೆ. ಪಂದ್ಯಾಟದ ಹಿಡಿತವನ್ನು ದಾಖಲಿಸ್ತಾ ಇದೆ ಯಂಗ್ಸ್ಟರ್ಸ್ ಚೆನ್ನೈ. ಅಂತಿಮ 1-10. ಒಂದು ಚೆಂಡಿನ ಮುಂದೆ 10 ಓಟಗಳು. ನೇರದ ಹೊಡೆತಗಳ ಪ್ರಯತ್ನವನ್ನು ಮಾಡ್ತಾ ಇದ್ರೆ ವಿಕೆಟ್ಸ್ ಕೂಡ ಆಘಾತವನ್ನ ಕಾಣ್ತಾ ಇದೆ. ಇಲ್ಲಿ ಪಂದ್ಯಾಟವನ್ನ ಜಯಿಸ್ತಾ ಇದೆ ಯಂಗ್ಸ್ಟರ್ಸ್ ಚೆನ್ನೈನ ತಂಡ. ರಿಯಲ್ ಫೈಟರ್ಸ್ ತಂಡಕ್ಕೆ ನಾವು ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ KVR ಕಪ್ ತಂಡದಲ್ಲಿ ಭಾಗವಹಿಸಿದಾಗಿ. ಈ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಪಂದ್ಯಾಟವನ್ನ ಜಯಿಸಿರ್ತಕ್ಕಂಥ ತಂಡ ಯಂಗ್ಸ್ಟರ್ಸ್ ಚೆನ್ನೈನ ಭರವಸೆ ಆಟಗಾರ ಹರೀಶ್. ಆರಂಭಿಕ ಪಂದ್ಯದಲ್ಲೂ ಕೂಡ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಹರೀಶ್ ಪಡ್ಕೊಂಡ್ರು. 2ನೇ ಪಂದ್ಯದಲ್ಲೂ ಕೂಡ ಹರೀಶ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ತಾ ಇದೆ. ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಹರೀಶ್.